ವೀಕ್ಷಕರೇ, ಈ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಿಂತ ಮುಂಚಿತವಾಗಿ ಯಶಸ್ವಿ ಜೈಸ್ವಾಲ್ ಅವರು ಹಿಡಿದ ಈ ಒಂದು ಅದ್ಭುತ ಕ್ಯಾಚ್ಗೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹೌದು ವೀಕ್ಷಕರೇ, ನೀವು ಮಾಡುವ ಒಂದು ಲೈಕ್ಸ್ನಿಂದ ಯಶಸ್ವಿ ಜೈಸ್ವಾಲ್ ಅವರಿಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆ. ಹಾಗೆ ಈ ವಿಡಿಯೋದ ಕೆಳಗೆ ಕಾಣುತ್ತಿರುವ ಕಾಮೆಂಟ್ ಬಾಕ್ಸಲ್ಲಿ ಬೆಸ್ಟ್ ಕ್ಯಾಚ್ ಎಂದು ಟೈಪ್ನ ಮಾಡಿ ಕಾಮೆಂಟ್ನ ತಿಳಿಸಿ. ಹೌದು ವೀಕ್ಷಕರೇ, ಇಂದು ನಡೆದಿದ್ದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಕ್ರಿಕೆಟ್ ಇತಿಹಾಸದಲ್ಲಿ ಎಂದೂ ನೋಡಿರದ ಕ್ಯಾಚ್ ಇವತ್ತು ಯಶಸ್ವಿ ಜೈಸ್ವಾಲ್ ಅವರು ಹಿಡಿದಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಕ್ಯಾಚನ್ನು ನೋಡಿದ ರೋಹಿತ್ ಶರ್ಮಾ ಅವರು ಕೂಡ ಮೈದಾನದಲ್ಲೇ ದಂಗಾಗಿ ಹೋಗಿದ್ದಾರೆ. ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನ ಫಸ್ಟ್ ಸೆಷನ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಮತ್ತೊಂದು ಅದ್ಭುತವಾದ ಕ್ಯಾಚ್ ಹಿಡಿದಿದ್ದು, ಈ ಒಂದು ಡೈವಿಂಗ್ ಕ್ಯಾಚ್ಗೆ ಕೂಡ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾನಂಥ ದಿಗ್ಗಜ ಆಟಗಾರರು ದಂಗಾಗಿ ಹೋಗಿದ್ದಾರೆ. ಇನ್ನು ವೀಕ್ಷಕರೇ, ಮೈದಾನದಲ್ಲಿದ್ದ ಫ್ಯಾನ್ಸ್ಗಳು ಹಾಗೂ ಬಾಂಗ್ಲಾದೇಶ ತಂಡದ ಆಟಗಾರರಿಗೂ ಕೂಡ ಈ ಒಂದು ಕ್ಯಾಚ್ ನೋಡಿ ಅಚ್ಚರಿ ಉಂಟಾಗಿದೆ. ಹೌದು, ಇಂಡೋ ಹಾಗೂ ಬಾಂಗ್ಲಾ ನಡುವಿನ 2 ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಇದೀಗ ಮೊದಲ ಪಂದ್ಯವು ಮುಕ್ತಾಯಗೊಂಡಿದೆ. ಇನ್ನು ವೀಕ್ಷಕರೇ, ಇಂದು ಸೆಪ್ಟೆಂಬರ್ 27ರಂದು ದ್ವಿತೀಯ ಟೆಸ್ಟ್ ಪಂದ್ಯವು ಆರಂಭವಾಗಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನವಾಗಿರುವ ಕಾನ್ಪುರ್ನಲ್ಲಿ ನಡೆಯುತ್ತಿದೆ. ವೀಕ್ಷಕರೇ, ಇವತ್ತಿನ ಪಂದ್ಯವು ತಡವಾಗಿ ಆರಂಭವಾದರೂ ಕೂಡ ಪಂದ್ಯದಲ್ಲಿ ದೊಡ್ಡ ತಿರುವು ಕಂಡಿತು. ಹೌದು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನ ಮೊದಲ ಸೆಷನ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಅದ್ಭುತವಾದ ಕ್ಯಾಚ್ ಹಿಡಿಯುವ ಮೂಲಕ ಮೊದಲ ಟೆಸ್ಟ್ ಪಂದ್ಯದಂತೆ ಈ ಒಂದು ಪಂದ್ಯದಲ್ಲೂ ಕೂಡ ಅದ್ಭುತವಾದ ಕ್ಯಾಚ್ ಹಿಡಿಯುವ ಮೂಲಕ ಪಂದ್ಯವನ್ನು ತಿರುವಿ ಹಾಕಿದ್ದಾರೆ. ಹೌದು, ಈ ಒಂದು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡರು. ಅದರಂತೆ ವೀಕ್ಷಕರೇ, ಬ್ಯಾಟಿಂಗ್ ಆರಂಭಿಸಿದ ಬಾಂಗ್ಲಾ ತಂಡವು 35 ಓವರ್ಗಳಿಗೆ 107 ರನ್ಗಳನ್ನು ಕಲೆ ಹಾಕುವ ಮೂಲಕ 3 ವಿಕೆಟ್ ಕಳೆದುಕೊಂಡಿದೆ. ಹೌದು ವೀಕ್ಷಕರೇ, ಬಾಂಗ್ಲಾದೇಶ ತಂಡದ ಪರವಾಗಿ ಇಸ್ಲಾಂ ಅವರು 24 ರನ್ ಸಿಡಿಸಿದರೆ ಇತ್ತ ಕ್ಯಾಪ್ಟನ್ ಆಗಿರುವ ನಜೀಮುಲ್ಲಾ ಶಂಟೋ ಅವರು 31 ರನ್ ಸಿಡಿಸಿ LBW ಬಲಿಗೆ ಬಿದ್ದರು. ಇನ್ನು ವೀಕ್ಷಕರೇ, ಕ್ರೀಸ್ನಲ್ಲಿರುವ ಮುಮಿನುಲ್ಲಾ ಅವರು ಆಡಿದಂಥ 81 ಎಸೆತಗಳಲ್ಲಿ 40 ರನ್ ಸಿಡಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಮೊದಲ ದಿಂದಾಟವು ಆರಂಭವಾದಾಗಿನಿಂದ ಡ್ಯೂ ವೆದರ್ ಕಂಡೀಷನ್ನಿಂದ 3 ಗಂಟೆಗೆ ಸ್ಥಗಿತಗೊಂಡಿದೆ. ಹೌದು, ಬ್ಯಾಡ್ ಲೈಟ್ ವೆದರ್ ಹಾಗೂ ರ್ಯಾಂಡ್ ಕಂಡೀಷನ್ನಿಂದ ಅಂಪೈರ್ಗಳು ಪಂದ್ಯವನ್ನು ಅರ್ಧಕ್ಕೆ ಸ್ಥಗಿತಗೊಳಿಸಿದರು. ಇನ್ನು ಈ ಒಂದು ಸಮಯವನ್ನು ಇನ್ನು ಉಳಿದಂಥ 4 ದಿಂದಾಟಗಳಲ್ಲಿ ಉಳಿಸಲಾಗುತ್ತದೆ ಎಂದು ಅಂಪೈರ್ಗಳು ಇದೀಗ ವರದಿಯನ್ನು ಕೊಟ್ಟಿದ್ದಾರೆ. ಇನ್ನು ಟೀಮ್ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಆಕಾಶ್ ದೀಪ್ ಅವರು 2 ವಿಕೆಟ್ ಕಬಳಿಸಿದರೆ ರವಿಚಂದ್ರನ್ ಅಶ್ವಿನ್ ಅವರು 1 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಅದೇ ರೀತಿಯಾಗಿ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ, ಇಂದಿನ ಮೊದಲ ಸೆಷನ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಮತ್ತೊಂದು ಅದ್ಭುತವಾದ ಕ್ಯಾಚ್ ಹಿಡಿದಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ವಿಕೆಟ್ ಬಾಂಗ್ಲಾದೇಶ ತಂಡದ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದ ಜಾಕೀರ್ ಹಸನ್ ಅವರದ್ದು. ವೀಕ್ಷಕರೇ, ಕೇವಲ ಇವರನ್ನು 0 ರನ್ಗೆ ಔಟ್ ಮಾಡುವ ಮೂಲಕ ಯಶಸ್ವಿ ಜೈಸ್ವಾಲ್ ಅವರು ಅದ್ಭುತವಾದ ಕ್ಯಾಚ್ ಹಿಡಿದರು. ಹೌದು, 9ನೇ ಓವರ್ನಲ್ಲಿ ದಾಳಿಗೆ ಇಳಿದಿದ್ದ ಆಕಾಶ್ ದೀಪ್ ಅವರು ಹಾಕಿದಂಥ 8.3ನೇ ಓವರ್ನ ಬಾಲ್ನಲ್ಲಿ ಜಾಕೀರ್ ಹಸನ್ ಅವರ ವಿಕೆಟ್ ಕಬಳಿಸಿಕೊಂಡರು ಮತ್ತು ಈ ಒಂದು ಕ್ಯಾಚನ್ನು ಡೈವಿಂಗ್ ಮಾಡುವ ಮೂಲಕ ಯಶಸ್ವಿ ಜೈಸ್ವಾಲ್ ಅವರು ಕಂಪ್ಲೀಟಾಗಿ ತೆಗೆದುಕೊಂಡರು. ಹೌದು ವೀಕ್ಷಕರೇ, ಇದೇ ರೀತಿಯಾಗಿ ಮೊದಲ ಟೆಸ್ಟ್ ಪಂದ್ಯದಲ್ಲೂ ಕೂಡ ಯಶಸ್ವಿ ಜೈಸ್ವಾಲ್ ಅವರು ಅದ್ಭುತವಾದ ಕ್ಯಾಚ್ ಹಿಡಿದಿದ್ದರು. ಇನ್ನು ಈ ಕ್ಯಾಚ್ ನೋಡಿದ ನಾಯಕ ರೋಹಿತ್ ಶರ್ಮಾ ಅವರು ಕೂಡ ಯಶಸ್ವಿ ಜೈಸ್ವಾಲ್ ಅವರ ಫೀಲ್ಡಿಂಗ್ಗೆ ಫುಲ್ ಫಿದಾಗಿ ಹೋಗಿದ್ದಾರೆ ಮತ್ತು ರೋಹಿತ್ ಶರ್ಮಾ ಅವರು ಯಶಸ್ವಿ ಜೈಸ್ವಾಲ್ ಅವರು ಹಿಡಿದಂಥ ಕ್ಯಾಚ್ ಬಗ್ಗೆ ಹೇಳಿದ್ದು, ಯಶಸ್ವಿ ಜೈಸ್ವಾಲ್ ಅವರು ಹಿಡಿದಂಥ ಕ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗಿದೆ. ಹೌದು, ಬಾಂಗ್ಲಾದೇಶ ತಂಡದ ವಿಕೆಟ್ಗಳು ಉರುಳಲು ಯಶಸ್ವಿ ಜೈಸ್ವಾಲ್ ಅವರು ಹಿಡಿದಂಥ ಕ್ಯಾಚೇ ಟರ್ನಿಂಗ್ ಪಾಯಿಂಟ್. ಹೌದು, ಯಾವುದೇ ಒಂದು ಪಂದ್ಯಗಳಲ್ಲಿ ಅದ್ಭುತವಾಗಿ ಫೀಲ್ಡಿಂಗ್ ಮಾಡಿದರೆ ಮ್ಯಾಚ್ಗಳು ಟರ್ನ್ ಆಗುತ್ತವೆ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಯಾವುದೇ ಒಂದು ಫಾರ್ಮ್ಯಾಟಲ್ಲಿ ಆಗಲಿ ಅವರು ಅವರ ಫೀಲ್ಡಿಂಗನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡುತ್ತಾರೆ ಮತ್ತು ಬಂದಂಥ ಕಷ್ಟಕರವಾದ ಕ್ಯಾಚ್ಗಳನ್ನು ಕೂಡ ಈಸಿಯಾಗಿ ತೆಗೆದುಕೊಳ್ಳುತ್ತಾರೆ. ಜೈಸ್ವಾಲ್ ಅವರು ಕೊಡುವಂಥ ಈ ಒಂದು ಫೀಲ್ಡಿಂಗ್ ಎಫರ್ಟ್ಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೇನೆ ಎಂದು ರೋಹಿತ್ ಶರ್ಮಾ ಅವರು ಮೊದಲ ದಿಂದಾಟ ಮುಕ್ತಾಯವಾದ ಬಳಿಕ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ವರದಿ.